ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ವನೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ವಸಂತ ವೆಂಕಟೇಶ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಸುಮಿತ್ರಾ ಶ್ರೀನಿವಾಸ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಸಿಡಿಪಿಒ ನಾಗೇಶ್ ಘೋಷಿಸಿದರು. ನಂತರ ನೂತನ ಅಧ್ಯಕ್ಷೆ ಸುಮಿತ್ರಾ ಶ್ರೀನಿವಾಸ್ ಮಾತನಾಡಿ, ನನಗೆ ಅಧ್ಯಕ್ಷ ಸ್ಥಾನ ದೊರಕಲು ಅವಕಾಶ ಮಾಡಿಕೊಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರು, ಮುಖಂಡರು, ಅಧಿಕಾರ ವೃಂದದವರಿಗೆ ಆಭಾರಿಯಾಗಿದ್ದು, ನನ್ನ ಅಧಿಕಾರಾವಧಿಯಲ್ಲಿ ಮುಖ್ಯವಾಗಿ ಮೂಲಭೂತ ಸಮಸ್ಯೆಗಳ ಪರಿಹಾರಕ್ಕೆ ಒತ್ತು ನೀಡುತ್ತೇನೆ. ಎಲ್ಲರ ವಿಶ್ವಾಸದೊಂದಿಗೆ ಆಡಳಿತ ನಡೆಸಿ ಮಾದರಿ ಗ್ರಾಮ ಪಂಚಾಯಿತಿ ಮಾಡಲು ಶ್ರಮಿಸುತ್ತೇನೆ ಎಂದು ಹೇಳಿದರು. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಷ್ಟು ಜನ ಬೆಂಬಲ ಸಿಕ್ತು? ನೀವು ಅಧ್ಯಕ್ಷರಾಗಿರೋದಕ್ಕೆ ನಿಮ್ಮ ಯಾರ್ಯಾರು ಬಂದವ್ರೆ ಅಂತ ಹೇಳ್ತೀರಾ? ಅಧ್ಯಕ್ಷರು ಜಗದೀಶ್ ಚೌಧರಿ ಅವರು, ಹೋಬಳಿ ಅಧ್ಯಕ್ಷರಾದ BDCC ಬ್ಯಾಂಕ್ನ ಅಧ್ಯಕ್ಷರಾದ ಜಯಣ್ಣನವರು. ನಂತರ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬರ್ಗೇನಹಳ್ಳಿ ಪುಟ್ಟಗಂಗಯ್ಯ ಮಾತನಾಡಿ, ಅಧಿಕಾರ ಎಲ್ಲರಿಗೂ ಸಿಗಬೇಕೆಂಬ ದೃಷ್ಟಿಯಿಂದ ಎಲ್ಲ ಮುಖಂಡರು ಚರ್ಚಿಸಿ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿದ್ದು, ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಒಗ್ಗಟ್ಟಿನಿಂದ ಗ್ರಾಮ ಪಂಚಾಯಿತಿ ಕೆಲಸ ಮಾಡಬೇಕಿದೆ ಎಂದರು. ನೋಡ್ತಾ ಇದ್ದೀರಾ, 5 ವರ್ಷ ಅವಧಿ ಒಳಗೊಂಡು ಯಾವುದೇ ಕಾರಣದಿಂದ ಚುನಾವಣೆ ಮಾಡಿ ಪಂಚಾಯಿತಿ ಖರ್ಚನ್ನು ಕಮ್ಮಿ ಮಾಡಿಕೊಂಡು ಇವತ್ತು ಕುಡಿಯ ನೀರಾಗೋದು, ಮೂಲಭೂತ ಸೌಕರ್ಯಕ್ಕೆ ಏನು ಒತ್ತು ಕೊಟ್ಕೊಂಡಿದ್ದರಿಂದ ಬಂದವರು ಅವ್ರ ಜೊತೆಲಿ ನಾವು ಇದ್ದು. ಈಗ ನಮಗೆ ಒಂದು ಅಸ್ತ್ರ ಸಿಕ್ಕಂಗಾಗಿದೆ. ಒಬ್ಬರು MP, ಚಿಕ್ಕಬಳ್ಳಾಪುರ ಕ್ಷೇತ್ರದ MP ಅವರ ಸಮ್ಮುಖದಲ್ಲಿ ಇವತ್ತು ಅವರ ಅನುದಾನವನ್ನು ನಾವು ಇವ್ರನ್ನ ಅಧ್ಯಕ್ಷರುಗಳನ್ನ ಕರ್ಕೊಂಡೋಗಿ ಎಲ್ಲ ಸದಸ್ಯರುಗಳನ್ನ ಕರ್ಕೊಂಡೋಗಿ ನಾವು ಅನುದಾನವನ್ನು ಹಾಕಿಸ್ಕೊಡೋಕ್ಕೆ ನಾವು ಮುಂದಾಗಿ ಪಂಚಾಯಿತಿಯನ್ನು ಉನ್ನತ ಮಟ್ಟವಾಗಿ ತಾಂಡೋಗಿ ಬಿಡಬೇಕು ಅನ್ನೋದು ನಮ್ಮ ಆಸೆ. ಜೊತೆಗೆ ಎಲ್ಲ ಒಂದು ಕಡೆ ಇದು ಮಾಡಬೇಕಂತ ಈಗ ಉದಾಹರಣೆಯಾಗಿ ಹೇಳಿದರೆ, ಹಿಂದೆ 10ನೇ ವರ್ಷದ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಗೋವಿನಹಳ್ಳಿ ಶಿವಣ್ಣವರು ಜಿಲ್ಲಾ ಪಂಚಾಯತಿ ಆಗಿದ್ದು, ನಾವು ತಾಲೂಕು ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷ ಆಗಿದ್ದೆ. ಅವತ್ತು ಏನು ನಾವು ಮುಂಚೂಣಿಯಾಗಿ ನಾವು ಕುಡಿಯೋ ನೀರಿನ ಒತ್ತು ಕೊಟ್ಟಿದ್ದೋ, ಅವತ್ತು ಬೋರ್ವೆಲ್ ಏನು ಕೊಡ್ತಿದ್ದೇವೋ ಇವತ್ತು ಅವೇ ಉಳಿದೇವೆ ಹೊರತು ಇತ್ತೀಚೆಗೆ 5 ವರ್ಷ ಅವಧಿ ಒಳಗೆ ಜಿಲ್ಲಾ ಪಂಚಾಯತಿ ಆಗ್ಬೋದು, ಈಗ ಹಾಲಿ ಶಾಸಕರಾಗಲಿ ಅವರು ಕುಡಿಯೋ ನೀರಿಗೆ ಒತ್ತು ಕೊಟ್ಟಿಲ್ಲ. ಇವತ್ತು ಒಂದು ಬೋರ್ ಕೊರ್ಸಿಲ್ಲ. ನಾವು ಏನು ಹಿಂದೆ ಮಾಡಿದ್ವು ಅದೇ ಕುಡಿಯೋ ನೀರಿನ ಅವಕಾಶ ಐತೆ. ನಾವು ಮಾಡಿದ್ದ ಕೆಲಸವೇ ಇವತ್ತು ಅನುದಾನ ಆಗ್ಬೋದು, ಮತ್ತೊಂದು ಆಗ್ಬೋದು, ಕುಡಿಯೋ ನೀರಿಗೆ ಮಾತ್ರವಾಗಿ ಒತ್ತು ನಾವು ಹಿಂದೆ ಏನು ಮಾಡಿದ್ದೋ ಅದೇ ನಾವು ಉಳ್ಕೊಂಡಿರೋದು. ಇವತ್ತು ಹೊಸದಾಗಿ ಯಾವುದೇ ಒಂದೇ ಒಂದು ಬೋರ್ವೆಲ್ಲನ್ನು ಕೊರದಿಲ್ಲ. ಈಗ ಉದಾಹರಣೆ, ಇಲ್ಲಿ ಲೇಔಟ್ ಪರಮಣ್ಣ ಲೇಔಟ್ನಲ್ಲಿ ಬೋರ್ವೆಲ್ ಕೊರೆಸಿದ್ದು ಗಂಗಾ ಇದ್ರದ್ದು ಜಲಜೀವಂದು, ಅದನ್ನು ಪಂಚಾಯತಿ ಹ್ಯಾಂಡ್ ಓವರ್ ಮಾಡ್ಕೊಂಡಿಲ್ಲ. ಅವ್ರಿಗೆ ಕುಡಿಯೋ ನೀರಿಗೆ ಪ್ರಾಬ್ಲಮ್ ಆಗೈತೆ. ಅವರು ಅಳಲು ತೋಡ್ಕೊಂಡ್ರೆ ನಿಮಗೆ ಕಂದಾಯನೇ ನಾವು ಕಟ್ಟಲ್ಲ ಅನ್ನೋಂಥ ಮಟ್ಟದಲ್ಲಿ ಬಂದರೆ ಇವತ್ತು ರೀಬೋರ್ಗೆ ಹೇಳಿದ್ದೀನಿ, ನಾನೇ ಒಂದು ಕೊರ್ಸ್ಕೊಡೋದು ರೀಬೋರ್ಗೆ. ಇವತ್ತು ಮುಂಚೂಣಿಯಾಗಿ 3 ದಿನದೊಳಗಡೆ ಒಂದು ರೀಬೋರ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ನಾನು ಜನಗಳಿಗೆ ಒಂದು ಮಾತು ಕೊಟ್ಟಿದ್ದೀನಿ. ಆ ಮಾತನ್ನು ಉಳಿಸ್ಕೊಂತೀನಿ. ಇದೇ ಸಂದರ್ಭದಲ್ಲಿ ಹಲವಾರು ಮುಖಂಡರು ವಿವಿಧ ರೀತಿಯ ಹೇಳಿಕೆಗಳನ್ನು ನೀಡಿದ್ದು ಹೀಗಿದೆ. ಪ್ರತಿ ವರ್ಷನೂ ಕೂಡ ಇದು ಕೊನೆಯ ಅವಧಿಗೆ ಸುಮಿತ್ರಾ ಶ್ರೀನಿವಾಸ್ ಅವ್ರನ್ನ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಮತ್ತು ಹೋಬಳಿ ಮುಖಂಡರು, ಅತಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತ ಎಲ್ಲ ಮುಖಂಡರುಗಳು ಕೂಡ ಸೇರಿ ಯಾವ ರೀತಿ 5 ವರ್ಷಗಳ ಹಿಂದೆ ಏನು ಮಾತಾಡ್ಕೊಂಡು ಬಂದಿದ್ದೋ, ಯಾವುದೇ ಮೀಸಲಾತಿ ಬಂದರೂ ಕೂಡ ಯಾರ್ಯಾರು ಅಧ್ಯಕ್ಷ ಆಗಬೇಕು ಅಂತೇಳಿ ಮಧ್ಯೆ ತೀರ್ಮಾನ ಮಾಡಿದ್ದಾನೆ. ಅದು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿರ್ತಕ್ಕಂಥ ಮುಖಂಡರುಗಳಿಂದ ಮಾತ್ರ ಸಾಧ್ಯ. ಇಲ್ಲಿ ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳು ಕೂಡ ಎಲ್ಲ ಹಿರಿಯರು ಸಲಹೆ ಮೇರೆಗೆ ಮಾತಾಡಿ ತೀರ್ಮಾನ ತಗೊಂಡು ಅದರಂತೆ ಇವಾಗ ಕೊನೆಯ ಅವಧಿಗೆ ಸುಮಿತ್ರಾ ಶ್ರೀನಿವಾಸ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಇಲ್ಲಿ ಪಂಚಾಯತಿಲಿ ಯಾರೇ ಅಧ್ಯಕ್ಷ ಆದರೂ ಕೂಡ, ಯಾರೇ ಉಪಾಧ್ಯಕ್ಷ ಆದರೂ ಕೂಡ 5 ವರ್ಷ ಆಡಳಿತ ಮಾಡಿದ್ರು ಕೂಡ ಪಂಚಾಯತಿನೇ ಡಬಲ್ ಮಾಡ್ಲಿಕ್ಕೆ ಆಗಲ್ಲ. ಏನು ಕೂಡ ಇಲ್ಲಿ ಬರ್ತಕ್ಕಂಥ ಅನುದಾನ ಯಾವ ಮಟ್ಟಕ್ಕೂ ಕೂಡ ಸಾಲದು. ಆದ ಕಾರಣ ಎಲ್ಲರೂ ಕೂಡ ಆಸೆ ಆಕಾಂಕ್ಷೆಗಳು ಜಾಸ್ತಿ ಇರೋದ್ರಿಂದ ಸರ್ವೇ ಸಾಮಾನ್ಯವಾಗಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರಲ್ಲಿ ಒಂದು ಆಸೆ ಇರ್ತದೆ, ನಾನು ಕೂಡ ಅಧ್ಯಕ್ಷ ಆಗಬೇಕಾಗಿತ್ತು, ನಾನು ಕೂಡ ಉಪಾಧ್ಯಕ್ಷ ಆಗಬೇಕಾಗಿತ್ತು ಅಂತೇಳಿ. ನಾನು ಭಾಳ ಸಂತೋಷ ಐತೆ. ನಮ್ಮ ಗಂಗಣ್ಣವರು ಮತ್ತು ಪುಟ್ಟಣ್ಣವರು, BDCC ಜಯಣ್ಣವರು, ನಮ್ಮ ಸಿದ್ದರಾಜು ಎಲ್ಲರೂ ಮುಖಂಡರುಗಳು ಕೂಡ, ಎಸ್ಪೆಷಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಮುಖಂಡರುಗಳು ಕೂಡ ಇದು ಒಂದು ತೀರ್ಮಾನ ತಾಡಿದ್ವಿ. ನಾವು ಕನಿಷ್ಠ ಪಕ್ಷ ಇನ್ನೂ 20 ವರ್ಷ ಈ ಗ್ರಾಮ ಪಂಚಾಯತಿಲಿ ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆ ನಡೆಸೋಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೀವಿ. ಆ ತೀರ್ಮಾನದಂತೆ ಮುಂದಿನ ಚುನಾವಣೆಯಲ್ಲೂ ಕೂಡ ನೆಕ್ಸ್ಟ್ ಡಿಸೆಂಬರ್ ಮತ್ತು ನವೆಂಬರ್-ಡಿಸೆಂಬರ್ ಚುನಾವಣೆ ಈಗ ಸುರಕ್ಷಿತ ನಡೀತಾ ಇದೆ. ಈ ಪಂಚಾಯತಿಲಿ ಈ ವರ್ಷ ಎಲ್ಲರೂ ಕೂಡ ಅವಿರೋಧ ಮಾಡ್ತಾ ಇದ್ದೀವಿ. ಯಾಕಂದರೆ 14 ಜನ ಸದಸ್ಯರಿರ್ತಕ್ಕಂಥ ಇದೊಂದು ಪಂಚಾಯತಿ, 14 ಜನರು ಕೂಡ ಒಮ್ಮತ ಕೆಲಸ ಮಾಡ್ಕೊಡ್ತಾವ್ರೆ. ಅದರಿಂದ ಅವಿರೋಧಕ್ಕೆ ಮಾಡ್ಕೊಂಬರ್ತಾವ್ರೆ. ಈಗ ಇದು ಮಾಡಬೇಕಾದಂಥ ಮುಖ್ಯ ರೂವಾರಿ ನಮ್ಮ ಜಗದೀಶ್ ಚೌಧರಿ ಅವರು.
ನಾವೇನು ಹೇಳಿದ್ವಿ ಅಂತಂದರೆ ಒಂದು ಟರ್ಮ್ ಇಂಪ್ರೂವ್ ಮಾಡೋಣ ಅಂತ ಯಾರು ಆಕಾಂಕ್ಷಿದ್ದಾರೆ ಎಲ್ಲರೂ ಅವರು ನೇತೃತ್ವದಲ್ಲಿ ಮಾಡ್ಕೊಂಬರ್ತಾ ಇದ್ದಾರೆ. ತುಂಬ ಸಂತೋಷ. ಇವತ್ತು ನಮ್ಮ ಜಯಣ್ಣರು, ನಮ್ಮ ಮೋಹನ್ ಕುಮಾರ್, ನಮ್ಮ BMS, ಹಾಗೆ ನಮ್ಮ ರಾಮಕೃಷ್ಣ ಅವರು, ನಮ್ಮ ಜಿಲ್ಲಾ ಅಧ್ಯಕ್ಷರು, BJP ಜಿಲ್ಲಾ ಅಧ್ಯಕ್ಷರು, ನಮ್ಮ ಚಂದ್ರು, ನಮ್ಮ ಉಮೇಶ್ ಅಣ್ಣವರು, ನಮ್ಮ ಶಾನ್ ಬವರು ಎಲ್ಲರೂ ಸೇರ್ಕೊಂಡು ಇವತ್ತು ಗ್ರಾಮದಲ್ಲಿ ಎಲ್ಲ ಹಿರಿಯರು ಸೇರಿಕೊಂಡು ಸುರಕ್ಷಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಪಂಚಾಯತ್. ಏನು ಹೊಸಬ್ರು ಅಂತ ನಮಗೆಲ್ಲ ಅಡಬ್ರಿ ಅವರು ಹಿಂದಿಂದ ಅವರು ಬಾಡಿಲಿ ಏನು ಮಾಡ್ತಾರೆ ಅದು ನಾವು ಮುಂದುವರ್ಸ್ಕೊಂಡು ಹೋಗ್ತಾರೆ. ನಮ್ಮ ಹೆಸರು ಗಂಗಣ್ಣ ಅಂತ ಹೇಳಿ, ಮಾಜಿ APMC. ಇವತ್ತು ಎಲ್ಲ 14 ಮಂದಿ ಸದಸ್ಯರ ನೆರವಿನೊಂದಿಗೆ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷರನ್ನ. ನಮ್ಮ ಎಲ್ಲರಿಗೂ ಸದಸ್ಯರಿಗೂ ಆಗಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಕೂಡ ನಾನು ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ವೈಯಕ್ತಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮುಂದೆ ಅಧ್ಯಕ್ಷರು ಈಗ ಬಿಸಿಲುಗಾಲ ಇದು, ಬಿಸಿಲು ಬರ್ತಾ ಇದೆ, ಹೆಚ್ಚಿನಾಗಿ ನೀರಿನ ವ್ಯವಸ್ಥೆ ಎಲ್ಲಿ ಯಾವುದೇ ಗ್ರಾಮದ ತೊಂದರೆ ಆಗ್ದಂಗೆ ಅವರು ನಾವು ನೋಡ್ಕೊಂಡು ಹೋಗಬೇಕಾಗ್ತದೆ. ಗ್ರಾಮ ಪಂಚಾಯತಿಯಿಂದ ಬರೋ ಸವಲತ್ತುಗಳನ್ನ ಎಲ್ಲನೂ ಕೂಡ ಎಲ್ಲ ಗ್ರಾಮದವ್ರಿಗೂ ಸಮತೋಲನವಾಗಿ ಎಲ್ಲರಿಗೂ ಅದನ್ನು ಅವ್ರಿಗೆ ಸೌಕರ್ಯ ಒದಗಿಸ್ಕೊಡ್ಬೇಕು. ಹಾಗೆ ಎಲ್ಲ ಅವ್ರ ಜೊತೆಗೆ ನಾವೇನು ಮುಖಂಡರುಗಳಿದ್ದೀವಿ, ಪಕ್ಷಾತೀತವಾಗಿ ಎಲ್ಲರೂ ಕೂಡ ಅವ್ರ ಜೊತೆ ಇರ್ತೀವಿ, ಸದಾಕಾಲ ಇವಲ್ಲೂ ಇದ್ದೀವಿ, ಮುಂದೆನೂ ಕೂಡ ಇರ್ತೀವಿ ಅಂತ ಹೇಳ್ತೀವಿ. ಅದನ್ನು ತುಂಬುವುದರಿಂದ ಸ್ವಾಗತ ಮಾಡಬೇಕು. ಚುನಾವಣೆ ಇಲ್ದಂಗೆ ನಾವೆಲ್ಲರೂ ಕೂಡ ಚುನಾವಣೆ ಇಲ್ದಂಗೆ ಇಡೀ ತಾಲೂಕಲ್ಲಿ ಮಾಡಬೇಕು ಅಂತ ನಮ್ಮ ಆಶೆ ಇತ್ತು. ಕೆಲವು ಚುನಾವಣೆ ಮಾಡಿದ್ರು. ಈ ಪಂಚಾಯತಿನಲ್ಲಿ ಯಾವುದೇ ಸಂದರ್ಭದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ನಡೆದೇ ಇಲ್ಲ. ಅದು ನಮ್ಮ ತುಂಬುವುದರಿಂದ ಸ್ವಾಗತ ಮಾಡ್ತೀನಿ. ಆಯ್ಕೆ ಮಾಡಿದಂತಹ ಸುಮಿತ್ರ ಶ್ರೀನಿವಾಸ್ ಅವರನ್ನು ಆಯ್ಕೆ ಮಾಡಿದಂತಹ ಎಲ್ಲ ನಮ್ಮ ಹೋಬಳಿ ಮಟ್ಟದ ಮುಖಂಡರುಗಳು ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರಾದ ಜಗದೀಶ್ ಚೌಧರಿ ಹಾಗೂ ನನ್ನ ತಂದೆ ಸಮಾನ ಗಂಗಣ್ಣನವರು, ಪುಟ್ಟಣ್ಣವರು, ಜಯಣ್ಣವರು ಇವರೆಲ್ಲರೂ ನಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನೂತನ ಅಧ್ಯಕ್ಷರನ್ನ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶಿವಕುಮಾರ್ ನಾಯ್ಕ, ಸದಸ್ಯರಾದ ಉಮೇಶ್ ಚಿಕ್ಕಿಗೌಡ, ಶಿವಾನಂದ್, ರಾಜೇಶ್ ಕುಮಾರ್, ಚಂದ್ರಶೇಖರ್, ಹನುಮಂತರಾಯಪ್ಪ, ಪ್ರೇಮ, ರಮಾದೇವಿ, ವಸಂತ, ಮಂಜುಳಾ, ರೇವಮ್ಮ, ರಂಗಮ್ಮ, ಪ್ರಭಾರ ಪಿಡಿಒ ರವಿಶಂಕರ್, ಕಾರ್ಯದರ್ಶಿ ಚಂದ್ರಯ್ಯ, ಸಿಬ್ಬಂದಿ ವರ್ಗದವರು ಅಭಿನಂದಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ BDCC ಬ್ಯಾಂಕ್ ಉಪಾಧ್ಯಕ್ಷ ಮಾಚನಹಳ್ಳಿ ಪಟ್ಟಾಭಿರಾಮಯ್ಯ, ಜಯಣ್ಣ, APMC ಮಾಜಿ ನಿರ್ದೇಶಕ ಗಂಗಣ್ಣ, ಭವಾನಿಶಂಕರ್ ಬೈರೇಗೌಡ, ಶಿವಗಂಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂತೋಷ್, VSSN ಸೋಂಪುರದ ಅಧ್ಯಕ್ಷ ಮೋಹನ್ ಕುಮಾರ್, ಉಪಾಧ್ಯಕ್ಷೆ ವೇದಾವತಿ, ಮುಖಂಡರಾದ BM ಶ್ರೀನಿವಾಸ್, ಅಲ್ಪೈನಪಾಳ್ಯ ವೆಂಕಟೇಶ್, ಬೈರೇಶ್, ದೇವರಾಜು, ಸತೀಶ್, ನಾರಾಯಣಸ್ವಾಮಿ, ರುದ್ರಣ್ಣ, ಮಹೇಶ್, ಜಗದೀಶ್ ಚೌಧರಿ, ವೆಂಕಟೇಶ್ ಕುಮಾರ್, ಸಿದ್ದರಾಜು ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಈ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಹೂಮಾಲೆ ಹಾಕಿ ಅಭಿನಂದಿಸಿದರು. ಇದರ ದೃಶ್ಯಾವಳಿಗಳು ಹೀಗಿದೆ. ವಿಡಿಯೋ ಜರ್ನಲಿಸ್ಟ್ ಕುಪ್ಪೆ ಶ್ರೀಧರ ಜೊತೆ KK ರಾಮ್, ಕದಂಬ ಖಡ್ಗ ನ್ಯೂಸ್, ಹೊನ್ನೇನಹಳ್ಳಿ, ದಾಬಸ್ಪೇಟೆ.
ನಡೀತಾ ಇದೆ ಅವರೆಲ್ಲ ಜನಗಳು